ನಮಸ್ಕಾರ ಸ್ನೇಹಿತರೆ. ನಿನ್ನೆ ಕಾರ್ತಿಕ ಪುರಾಣ 3ನೇ ಅಧ್ಯಾಯ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಕ್ಷಮಿಸಿ. ಇವತ್ತು 2 ಭಾಗಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ಖಂಡಿತ ನೋಡಿ. ಕಾರ್ತಿಕ ಪುರಾಣ 3ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ನಾ ಕಾರ್ತಿಕ ಸಮ ಮಾಸಃ ಸದೇವಃ ಕೇಶವತ್ಪರಂ ನಚ ವೇದ ಸಮಂ ಶಾಸ್ತ್ರಂ ನ ತೀರ್ಥಂ ಗಂಗೆಯ ಸಮಂ. ಕಾರ್ತಿಕ ಮಾಸದೊಂದಿಗೆ ಸಮಾನವಾದ ತಿಂಗಳಾಗಲಿ, ಕೇಶವನಿಗೆ ಸಮಾನವಾದ ದೇವರಾಗಲಿ, ವೇದಕ್ಕೆ ಸಮಾನವಾದ ಶಾಸ್ತ್ರವಾಗಲಿ, ಗಂಗೆಗೆ ಸಮಾನವಾದ ತೀರ್ಥವಾಗಲಿ ಈ ಲೋಕದಲ್ಲಿ ಮತ್ತೊಂದಿಲ್ಲ ಎಂಬುದೇ ಈ ಶ್ಲೋಕದ ಅರ್ಥ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ, ಶಿವಸ್ವ ಹೃದಯಂಗಂ ವಿಷ್ಣು ವಿಷ್ಣೋಚ್ಚ ಹೃದಯಂಗಂ ಶಿವಂ ಎಂಬುದು ಪುರಾಣ ವಚನ. ಈಗ ನಾವು ಕಾರ್ತಿಕ ಪುರಾಣ ಕತೆ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ವಸಿಷ್ಠ ಮಹಾಋಷಿಗಳು ಜನಕ ಮಹಾರಾಜನೊಂದಿಗೆ ಸಂಭಾಷಣೆ ಮುಂದುವರಿಸುತ್ತಾ, ಓ ಮಿಥಿಲಾ ನಗರಾಧೀಶ್ವರ ಜನಕ ಮಹಾರಾಜ, ಇನ್ನೂ ಶ್ರದ್ಧೆಯಿಂದ ಕೇಳು. ಮನುಷ್ಯ ಮಾಡಿದ ಪಾಪಗಳನ್ನು ನಾಶಗೊಳಿಸುವ ಶಕ್ತಿ ಕೇವಲ ಒಂದು ಕಾರ್ತಿಕ ಮಾಸಕ್ಕೆ ಮಾತ್ರ ಇದೆ. ಈ ಕಾರ್ತಿಕ ಮಾಸದಲ್ಲಿ ಹರಿ ಅಥವಾ ಹರನ ಸನ್ನಿಧಿಯಲ್ಲಿ ಪುರಾಣ ಪ್ರವಚನ ಮಾಡುವವರು ತಾವು ಮಾಡಿದ ಕರ್ಮಗಳಿಂದ ಬಂಧ ವಿಮುಕ್ತರಾಗುತ್ತಾರೆ. ಈ ತಿಂಗಳಿನಲ್ಲಿ ವಿಷ್ಣು ಸನ್ನಿಧಿಯಲ್ಲಾಗಲಿ, ಶಿವನ ಸನ್ನಿಧಿಯಲ್ಲಾಗಲಿ ವಿಷ್ಣು ಪುರಾಣ ಅಥವಾ ಶಿವಪುರಾಣ ಪಾರಾಯಣ ಮಾಡಿದರೆ ಅವರ ಎಲ್ಲಾ ಪಾಪಗಳು ಸುಟ್ಟು ಬೂದಿಯಾಗುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಎಲೆಗಳಿಂದ ಆಗಲಿ, ಕಣಗಿಲೆ ಹೂವುಗಳಿಂದಾಗಲಿ ಮಹಾವಿಷ್ಣುವನ್ನು ಪೂಜಿಸಿದರೆ ವೈಕುಂಠ ಪ್ರಾಪ್ತಿ ಪಡೆಯುತ್ತಾರೆ. ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ವನಭೋಜನ ಮಾಡಿದವರು ವಿಷ್ಣು ಸಾನ್ನಿಧ್ಯವನ್ನು ಪಡೆಯುತ್ತಾರೆ. ಈ ತಿಂಗಳಿನಲ್ಲಿ ಮಾಡುವ ಜಪ, ತಪ, ಹೋಮ, ಸ್ನಾನ, ಪೂಜೆ, ಭೋಜನ, ತರ್ಪಣಗಳಿಂದ ವಿಶೇಷ ಪುಣ್ಯ ಲಭಿಸುತ್ತದೆ. ಅನೇಕ ಪಾಪಗಳು ಅಂತ್ಯವಾಗುತ್ತದೆ. ಹಾಗಾಗಿ ಈ ತಿಂಗಳಿನಲ್ಲಿ ಎಲ್ಲಾ ಗಿಡಗಳ ಜೊತೆಯಲ್ಲಿ ನೆಲ್ಲಿಕಾಯಿ ಗಿಡವನ್ನು ಪ್ರತ್ಯೇಕವಾಗಿ ಪೂಜಿಸಬೇಕು. ಬೆಟ್ಟದ ನೆಲ್ಲಿಕಾಯಿ ಗಿಡದ ಕೆಳಗಡೆಯೇ ವನಭೋಜನ ಮಾಡಬೇಕು. ಅವರವರ ಶಕ್ತಿಯಾನುಸಾರ ಬ್ರಾಹ್ಮಣರನ್ನು ದಕ್ಷಿಣಾದಿ ತಾಂಬೂಲಗಳನ್ನು ಕೊಟ್ಟು ಸಂತೃಪ್ತಿಪಡಿಸಬೇಕು. ಈ ರೀತಿ ವನಭೋಜನ ಮಾಡಿದವರ ಪಾಪಗಳೆಲ್ಲವೂ ಹೋಗಿ ಉತ್ತಮ ಜೀವನ ಪ್ರಾಪ್ತಿಯಾಗುತ್ತದೆ. ಅಂತ್ಯದಲ್ಲಿ ವಿಷ್ಣು ಲೋಕಕ್ಕೆ ಹೋಗುತ್ತಾರೆ. ಜನಕ ಮಹಾರಾಜ, ಪೂರ್ವಕಾಲದಲ್ಲಿ ಕಾವೇರಿ ನದಿ ತೀರದಲ್ಲಿ ದೇವಶರ್ಮ ಎಂಬ ಒಳ್ಳೆ ಬ್ರಾಹ್ಮಣ ಇದ್ದ. ಅವನಿಗೆ ಒಬ್ಬ ದುಷ್ಟ ಮಗನಿದ್ದ. ಹೆಸರು ದೇವದತ್ತ. ದುಷ್ಟನಾದ ಮಗನನ್ನು ಉತ್ತಮನನ್ನಾಗಿ ಮಾಡಬೇಕೆಂದುಕೊಂಡು ಒಂದು ದಿನ ಮಗನನ್ನು ಕರೆದು, ಕುಮಾರ ದೇವದತ್ತ, ನೀನು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಕಾರ್ತಿಕ ಸ್ನಾನ ಆಚರಿಸು, ಸಂಜೆ ಶಿವಾಲಯದಲ್ಲಿ ದೀಪಾರಾಧನೆ ಮಾಡು. ಈ ರೀತಿ ಕಾರ್ತಿಕ ಮಾಸವೆಲ್ಲ ಮಾಡಿ ಧನ್ಯನಾಗು ಎಂದು ಹೇಳಿದ ತಂದೆ. ಆದರೆ ತಂದೆಯ ಮಾತುಗಳು ಅವನಿಗೆ ಹಿಡಿಸಲಿಲ್ಲ. ಕಿವುಡನ ಮುಂದೆ ಶಂಕು ಊದಿದಂತಾಯಿತು. ಇಂಥ ಕಟ್ಟು ಕತೆಗಳೆಲ್ಲ ನಾನು ನಂಬುವುದಿಲ್ಲ ಎಂದು ಹೇಳಿದ. ತಂದೆಗೆ ಎದುರು ಮಾತನಾಡಿದ. ಅದರಿಂದ ಕೋಪಿಸಿಕೊಂಡ ತಂದೆ ಕೋಪ ತಡೆಯಲಾಗದೆ ಕಾಡಿನಲ್ಲಿ ಒಂದು ಮರದ ಕೆಳಗೆ ಬಿಲದಲ್ಲಿ ಇಲಿಯಂತೆ ಬದುಕು ಎಂದು ಶಪಿಸಿದರು. ತಂದೆಯ ಕೋಪ ನೋಡಿ ಹೆದರಿದ ದೇವದತ್ತ ಅವರ ಕಾಲಿನ ಮೇಲೆ ಬಿದ್ದು, ಏನೋ ತಿಳಿಯದೆ ತಪ್ಪು ಮಾಡಿಬಿಟ್ಟೆ, ನನ್ನ ಶಾಪ ವಿಮೋಚನೆಯ ಮಾರ್ಗ ತಿಳಿಸಿಕೊಡಿ ಎಂದು ಬೇಡಿಕೊಂಡ. ದಯಾಮಯನಾದ ದೇವಶರ್ಮ, ಕುಮಾರ, ಯಾವಾಗ ನೀನು ಕಾರ್ತಿಕ ವ್ರತ ಮಹಿಮೆಯನ್ನು ಸಂಪೂರ್ಣವಾಗಿ ಕೇಳುತ್ತೀಯೋ ಆಗಲೇ ನಿನಗೆ ಶಾಪ ವಿಮೋಚನೆ ಆಗುತ್ತದೆ ಎಂದು ಹೇಳಿದರು. ತಂದೆಯ ಶಾಪದ ಕಾರಣದಿಂದ ದೇವದತ್ತ ಆಗಿಂದಾಗಲೇ ಮೂಷಿಕ ರೂಪ ಪಡೆದುಕೊಂಡು ದಟ್ಟವಾದ ಅರಣ್ಯದಲ್ಲಿ ಅನೇಕ ಜಂತುಗಳ ಹಸಿವಿಗೆ ಬಲಿಯಾಗದೆ ಒಂದು ದೊಡ್ಡ ಮಹಾವೃಕ್ಷ ಹುಡುಕಿಕೊಂಡು ಅದರ ಕೆಳಗಡೆ ಬಿಲ ಮಾಡಿಕೊಂಡು ಅಲ್ಲಿ ಬದುಕು ಶುರು ಮಾಡಿದ. ಆ ರೀತಿ ಕೆಲ ಕಾಲ ಕಳೆಯಿತು. ಒಂದು ಸಲ ವಿಶ್ವಾಮಿತ್ರ ಮಹರ್ಷಿಗಳು ಶಿಷ್ಯಂದಿರ ಸಮೇತ ಅಲ್ಲಿಗೆ ಬಂದು ಕಾರ್ತಿಕ ಸ್ನಾನ ಆಚರಿಸಿ ಆ ಇಲಿ ವಾಸವಿದ್ದ ಮರದ ಕೆಳಗೆ ಕುಳಿತುಕೊಂಡು ಶಿಷ್ಯಂದಿರಿಗೆ ಕಾರ್ತಿಕ ಮಾಸದ ವ್ರತ ಮಹಿಮೆ ವಿವರಿಸಲು ಶುರು ಮಾಡಿದರು. ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದು, ನೀವು ಹೇಳುತ್ತಿರುವ ಕತೆ ಯಾವುದು? ನಿಮ್ಮಂತ ಮಹಾಪುರುಷರ ದರ್ಶನ ಪಡೆದಷ್ಟು ಮಾತ್ರಕ್ಕೆ ಅಜ್ಞಾನಿಗಳು ಜ್ಞಾನಿಗಳಾಗುತ್ತಾರೆ. ನೀವು ನಿಮ್ಮ ಶಿಷ್ಯಂದಿರಿಗೆ ಹೇಳುತ್ತಿರುವ ಕಥೆಯನ್ನು ನನಗೂ ಕೂಡ ಕೇಳಬೇಕನಿಸುತ್ತಿದೆ, ನನಗೂ ವಿವರಿಸುತ್ತೀರಾ ಎಂದು ಕೇಳಿದ. ಆಗ ವಿಶ್ವಾಮಿತ್ರ ಮಹಾಋಷಿ ಆ ಬೇಟೆಗಾರನನ್ನು ಕೂಡ ಕುಳಿತುಕೋ ಎಂದು ಹೇಳಿ, ಇದು ಅತಿ ಪವಿತ್ರವಾದ ಕಾರ್ತಿಕ ಪುರಾಣ ವ್ರತ ಮಹಿಮೆ. ಪರಮ ಪವಿತ್ರವಾದ ಈ ಮಹಿಮೆಯನ್ನು ಹೇಳಿದರೂ ಕೇಳಿದರೂ ಓದಿದರೂ
ಅವರೆಲ್ಲರೂ ಪಾಪ ವಿಮುಕ್ತರಾಗುತ್ತಾರೆ, ಅವರಿಗೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದರು. ಆಗ ಆ ಬೇಟೆಗಾರ, ಸ್ವಾಮಿ, ಆ ವ್ರತದ ಬಗ್ಗೆ ತಿಳಿಸಿ ನನಗೂ ಕೂಡ ಪುಣ್ಯ ಬರುವಂತೆ ಮಾಡಿ. ಬೇಟೆಗಾರನ ಜೀವನ ನನಗೆ ವಿರಕ್ತಿ ತಂದಿದೆ ಎಂದು ಹೇಳಿದ. ಹಾಗಾದರೆ ಕೇಳು ಎಂದು ಹೇಳಿ ವಿಶ್ವಾಮಿತ್ರ ಮಹರ್ಷಿಗಳು ಬೇಟೆಗಾರನಿಗೆ ಕಾರ್ತಿಕ ವ್ರತ ಮಹಿಮೆ ವಿವರಿಸಲು ಶುರು ಮಾಡಿದರು. ಕಾರ್ತಿಕ ಮಾಸದಲ್ಲಿ ಮಾಡುವ ದಾನ, ಸ್ನಾನ, ಜಪ, ತಪ, ಪೂಜೆ ಮುಂತಾದವುಗಳಿಂದ ಬರುವ ಪುಣ್ಯದ ಬಗ್ಗೆ ಹೇಳಿದರು. ಕಾರ್ತಿಕ ಮಾಸದ ದೀಪದ ವಿಶಿಷ್ಟತೆಯನ್ನು ವಿವರಿಸಿದರು. ಇದೆಲ್ಲವನ್ನು ಬಿಲದಲ್ಲಿದ್ದ ಇಲಿ ಕೂಡ ಕೇಳಿಸಿಕೊಂಡಿತು. ಈ ರೀತಿ ಕಾರ್ತಿಕ ವ್ರತ ಮಹತ್ವವನ್ನು ಪೂರ್ತಿಯಾಗಿ ಕೇಳಿಸಿಕೊಂಡ ಇಲಿ ಅದರ ನಿಜರೂಪವಾದ ದೇವದತ್ತನ ರೂಪ ಪಡೆದುಕೊಂಡಿತು. ಶಾಪ ವಿಮೋಚನೆ ಪಡೆದ ದೇವದತ್ತ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದ. ಹಿಂದೆಯೇ ಬೇಟೆಗಾರ ಕೂಡ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಹೊರಟು ಹೋದ. ಅಂತ್ಯಕಾಲದಲ್ಲಿ ದೇವದತ್ತ ಹಾಗೂ ಆ ಬೇಟೆಗಾರ ಇಬ್ಬರೂ ಕೂಡ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ವ್ರತ ಮಹಿಮೆಯನ್ನು ಕೇಳಿಸಿಕೊಂಡ ಕಾರಣ ಶಿವಲೋಕ ಪಡೆದುಕೊಂಡರು. ಹಾಗಾಗಿ ಜನಕ ಮಹಾರಾಜ ಉತ್ತಮ ಸ್ಥಿತಿಯನ್ನು ಪಡೆಯುವುದಕ್ಕಾಗಿ ಕಾರ್ತಿಕ ವ್ರತ ಮಾಡಬೇಕು. ಅದು ಸಾಧ್ಯವಾಗದವರು ಶ್ರದ್ಧಾ ಭಕ್ತಿಯಿಂದ ಕಾರ್ತಿಕ ವ್ರತ ಮಹಿಮೆಯನ್ನು ಕೇಳಬೇಕು. ಈ ಕಾರ್ತಿಕ ಮಾಸದ 30 ದಿನಗಳು ಯಾರು ಮಹಾವಿಷ್ಣುವನ್ನಾಗಲಿ ಶಿವನನ್ನಾಗಲಿ ಗಂಧ ಪುಷ್ಪಗಳಿಂದ ಪೂಜಿಸಿ ಪಂಚಾಮೃತದಿಂದ ಅಭಿಷೇಕ ಮಾಡುತ್ತಾರೋ ಅವರಿಗೆ 10,000 ಅಶ್ವಮೇಧ ಯಾಗಗಳು ಮಾಡಿದಷ್ಟು ಪುಣ್ಯ ಬರುತ್ತದೆ. ಕಾರ್ತಿಕ ಮಾಸದ ಸಂಜೆ ವೇಳೆಯಲ್ಲಿ ವಿಷ್ಣು ಅಥವಾ ಶಿವನ ದೇವಾಲಯದಲ್ಲಿ ದೀಪಾರಾಧನೆ ಅಥವಾ ದೀಪ ದಾನ ಮಾಡಿದರೆ ಅವರೆಲ್ಲರೂ ಕೂಡ ವಿಷ್ಣು ಅಥವಾ ಶಿವಲೋಕ ಪಡೆಯುತ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ದೀಪ ತಯಾರಿಸಿ ಶುಚಿಯಾದ ಹತ್ತಿಯ ಬತ್ತಿಯನ್ನು ಇಟ್ಟು ಹಸು ತುಪ್ಪ ಬಳಸಿ ವಿಷ್ಣು ಅಥವಾ ಶಿವನ ಆಲಯದಲ್ಲಿ ದೀಪ ಹಚ್ಚಬೇಕು. ಕಾರ್ತಿಕ ಮಾಸದ ಕೊನೆ ದಿನದಂದು ಒಂದು ಚಿಕ್ಕ ಬೆಳ್ಳಿ ದೀಪ ತೆಗೆದುಕೊಂಡು ಅದನ್ನು ಅಕ್ಕಿ ಹಿಟ್ಟಿನ ಮಧ್ಯದಲ್ಲಿಟ್ಟು ಒಬ್ಬ ಉತ್ತಮವಾದ ಬ್ರಾಹ್ಮಣನಿಗೆ ಅನ್ನದಾನ, ದಕ್ಷಿಣೆ, ತಾಂಬೂಲ ಸಮರ್ಪಿಸಿ ಕೊನೆಗೆ ಈ ದೀಪವನ್ನು ಅವರಿಗೆ ದಾನವಾಗಿ ಕೊಡಬೇಕು. ಸರ್ವಜ್ಞಾನ ಪ್ರದಂ ದೀಪಂ ಸರ್ವ ಸಂಪತ್ ಶುಭಾವಹಂ ದೀಪದಾನಂ ಪ್ರದಸ್ಯಾಮಿ ತಾಂತಿರಸ್ತು ಸದಾ ಮಮ ಎಂಬ ಮಂತ್ರವನ್ನು ಹೇಳುತ್ತಾ ದೀಪ ದಾನ ಮಾಡಬೇಕು. ಈ ಶ್ಲೋಕದ ಅರ್ಥ ಏನೆಂದರೆ, ಜ್ಞಾನ ಹಾಗೂ ಶುಭವನ್ನು ಅನುಗ್ರಹಿಸುವ ದೀಪ ದಾನವನ್ನು ಮಾಡುತ್ತಿದ್ದೇನೆ, ನಿರಂತರವಾಗಿ ಶಾಂತಿ ಸುಖ ನನಗೆ ಸಿಗಲಿ ಎಂದು ಅರ್ಥ. ಈ ದಾನ ಮಾಡಿದರೆ ಹೇಳಲು ಸಾಧ್ಯವಾಗದಷ್ಟು ಪುಣ್ಯ ಬರುತ್ತದೆ. ಇದರ ಕಾರಣದಿಂದ ವಿದ್ಯೆ, ಜ್ಞಾನ, ಆಯಸ್ಸು, ಆರೋಗ್ಯ, ಸರ್ವ ಭೋಗಗಳು ಪ್ರಾಪ್ತಿಯಾಗುತ್ತದೆ. ಮನಸ್ಸಿನಿಂದ ಮತ್ತು ಶರೀರದಿಂದ ಮಾಡಿದ ಎಲ್ಲಾ ಪಾಪಗಳು ಹೊರಟು ಹೋಗುತ್ತದೆ. ಇದಕ್ಕೆ ಸಂಬಂಧಿಸಿದ ಒಂದು ಕತೆ ಹೇಳುತ್ತೇನೆ ಕೇಳು. ದ್ರಾವಿಡ ದೇಶದಲ್ಲಿ ಕಡು ಬಡತನ ಹಾಗೂ ಅನಾಥೆಯಾದ ಒಬ್ಬಳು ಪೂರ್ವ ಸುಹಾಸಿನಿ ಇದ್ದಳು. ಆಕೆ ಪ್ರತಿದಿನ ಭಿಕ್ಷೆ ಬೇಡಿ ಅದರಿಂದ ಬಂದ ಧಾನ್ಯಗಳನ್ನು ಅಥವಾ ಅಕ್ಕಿಯನ್ನು ಮಾರಿ ಹಣ ದುಡಿಯುತ್ತಿದ್ದಳು. ಊಟ ಕೊಟ್ಟಾಗ ಮಾತ್ರ ಅವಳು ಒಬ್ಬಳೇ ತಿನ್ನುತ್ತಿದ್ದಳು. ಇದಲ್ಲದೆ ಅಲ್ಲಲ್ಲಿ ಕೂಲಿ ಕೆಲಸ ಕೂಡ ಮಾಡುತ್ತಿದ್ದಳು. ಈ ರೀತಿ ಹಣ ಕೂಡಿಡುವುದು ಒಂದೇ ಅವಳ ಗುರಿಯಾಗಿತ್ತು. ಒಂದು ದಿನ ಕೂಡ ಅವಳು ದೇವಾಲಯಗಳಿಗೆ ಹೋಗುವುದಾಗಲಿ ಅಥವಾ ಅವಳ ಹತ್ತಿರ ಇದ್ದ ಆಹಾರವನ್ನು ಇನ್ನೊಬ್ಬರಿಗೆ ಕೊಡುವುದಾಗಲಿ, ಪುರಾಣ ಕಥೆಗಳನ್ನು ಕೇಳುವುದಾಗಲಿ ಇಂತಹ ಯಾವ ಕೆಲಸ ಕೂಡ ಮಾಡಲಿಲ್ಲ. ಅಂತಹ ಒಳ್ಳೆ ಯಾವ ಅಭ್ಯಾಸ ಕೂಡ ಅವಳಿಗೆ ಇರಲಿಲ್ಲ. ಹಣ 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 ಅದೊಂದೇ ಅವಳ ಜೀವನವಾಗಿತ್ತು. ಒಂದು ದಿನ ಅವಳ ಮನೆಗೆ ಶ್ರೀರಂಗಪಟ್ಟಣದ ಒಬ್ಬ ಬ್ರಾಹ್ಮಣ ಬಂದ. ಅವಳನ್ನು ಗಮನಿಸಿ ಖಂಡಿತ ಅವಳಿಗೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿದುಕೊಂಡ. ಹೇಗಾದರೂ ಅವಳನ್ನು ಒಳ್ಳೆ ದಾರಿಗೆ ತರಬೇಕು ಎಂದು ತೀರ್ಮಾನಿಸಿಕೊಂಡು, ಅಮ್ಮ, ನಿನ್ನ ದಿನಚರಿ ಜೀವನ ಚೆನ್ನಾಗಿಲ್ಲ, ನಾನು ಹೇಳುವುದು ಶ್ರದ್ಧೆಯಿಂದ ಕೇಳಿಸಿಕೊ. ಏತಕ್ಕಾಗಿ ನೀನು ಇಷ್ಟೊಂದು ಕಷ್ಟಪಟ್ಟು ಹಣ ಕೂಡಿಡುತ್ತಿದ್ದೀಯಾ? ನಿನಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರಿಗೋಸ್ಕರ ಇಷ್ಟೊಂದು ಶ್ರಮ ಪಡುತ್ತಿದ್ದೀಯಾ? ಕೇವಲ ನಿನ್ನ ದೇಹವನ್ನು ಕಾಪಾಡಿಕೊಳ್ಳುವುದಕ್ಕೆ ತಾನೆ ನೀನು ಇಷ್ಟೊಂದು ಕಷ್ಟಪಡುತ್ತಿರುವುದು. ನಿನಗೆ ವಯಸ್ಸಾಗಿದೆ, ಇನ್ನು ಏಕೆ ಈ ದೇಹದ ಮೇಲೆ ಅಷ್ಟೊಂದು ವ್ಯಾಮೋಹ? ಇದು ಕೇವಲ ಕೀವು, ರಕ್ತ, ಮಾಂಸ, ಚರ್ಮ, ಮೂಳೆಗಳಿಂದ ತಯಾರಾಗಿದೆ. ಈ ಶರೀರ ಶಾಶ್ವತವಲ್ಲ, ಇದು ಎಂದೋ ಒಂದು ದಿನ ಹಾಳಾಗುವುದೇ. ಪಂಚಭೂತಗಳಿಂದ ತಯಾರಾದ ಈ ಶರೀರ ಮತ್ತೆ ಪಂಚಭೂತಗಳಲ್ಲಿ ಬೆರೆತು ಹೋಗುತ್ತದೆ. ಹಾಗಾಗಿ ಈ ದೇಹದ ಮೇಲೆ ವ್ಯಾಮೋಹ ಬಿಟ್ಟು ಬಿಡು, ಭ್ರಮೆಗಳಿಂದ ದೂರ ಇರು. ಶಾಶ್ವತವಾದುದು ದೇವರು ಮಾತ್ರ. ಅವರೇ ಈ ಸೃಷ್ಟಿಯನ್ನು ನಡೆಸುತ್ತಿದ್ದಾರೆ ಎಂದು ತಿಳಿದುಕೋ.
ಪ್ರತಿದಿನ ಹರಿನಾಮ ಸ್ಮರಣೆಯಲ್ಲಿ ಕಾಲ ಕಳಿ. ಮೋಹವನ್ನು ಬಿಡು. ಕಾಮವಿಲ್ಲದ ಜೀವನ ನಡೆಸು. ಕಾಮ ಅಂದರೆ ಕೋರಿಕೆ. ಕೋರಿಕೆ ಎಂಬುದು ಮನುಷ್ಯನನ್ನು 6 ಕೆಟ್ಟ ಗುಣಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳಿಗೆ ದಾಸನಾಗಿ ಮಾಡುತ್ತದೆ. ಹಾಗಾಗಿ ಕೋರಿಕೆಗಳನ್ನು ಜಯಿಸು. ಇನ್ನು ಮುಂದಾದರೂ ಕಾರ್ತಿಕ ಮಾಸದಲ್ಲಿ ಬೆಳಗಿನ ಜಾವವೇ ಸ್ನಾನ ಮಾಡಿ ಭಗವಂತನ ಪ್ರೀತಿ ಪಡೆಯಲು ದೀಪ ದಾನವನ್ನು ಮಾಡು. ಅದರ ಮೂಲಕ ಪಾಪಗಳಿಂದ ನೀನು ವಿಮುಕ್ತಿ ಪಡೆಯಬಹುದು ಎಂದು ಹೇಳಿದ. ಆ ಬ್ರಾಹ್ಮಣ ಯಾತ್ರಿಕನ ಬೋಧನೆಯಿಂದ ಆ ಮಹಿಳೆಗೆ ಜ್ಞಾನೋದಯವಾಯಿತು. ಅವಳು ಅದುವರೆಗೂ ನಡೆಸಿದ ಜೀವನ ನೆನೆಸಿಕೊಂಡು ದುಃಖಿತಳಾದಳು. ಇನ್ನು ಮುಂದಾದರೂ ಒಳ್ಳೆ ಪ್ರವರ್ತನೆಯಿಂದ ಬದುಕಬೇಕು ಎಂದು ತೀರ್ಮಾನಿಸಿಕೊಂಡಳು. ಕಾರ್ತಿಕ ವ್ರತ ಮಾಡಬೇಕೆಂದು ನಿಶ್ಚಯಿಸಿಕೊಂಡಳು. ಆ ವರ್ಷ ಬಂದ ಕಾರ್ತಿಕ ಮಾಸದಲ್ಲಿ ವ್ರತಾಚರಣೆ ಶುರು ಮಾಡಿದಳು. ಪ್ರಾತಃ ಕಾಲದಲ್ಲಿ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣು ಮತ್ತು ಪರಮೇಶ್ವರನನ್ನು ಪೂಜಿಸಿ ದೀಪ ದಾನ ಮಾಡುತ್ತಾ ಪುರಾಣ ಕಥೆಗಳನ್ನು ಕೇಳುತ್ತಾ ಭಕ್ತಿಯಿಂದ ಆ ತಿಂಗಳೆಲ್ಲ ಕಳೆದಳು. ಕೊನೆ ದಿನದಂದು ಬ್ರಾಹ್ಮಣರಿಗೂ ಕೂಡ ಅನ್ನದಾನ, ದೀಪದಾನ ಮಾಡಿದಳು. ಆ ಮೂಲಕ ಅವಳು ಅವಳ ಜನ್ಮ ಜನ್ಮಾಂತರಗಳ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡು ಅಂತ್ಯಕಾಲದಲ್ಲಿ ಶಾಶ್ವತವಾಗಿ ಸ್ವರ್ಗ ಸುಖಗಳನ್ನು ಅನುಭವಿಸಿದಳು. ಹಾಗಾಗಿ ಜನಕ ಮಹಾರಾಜ ಕಾರ್ತಿಕ ಮಾಸದಲ್ಲಿ ಎಲ್ಲದಕ್ಕಿಂತಲೂ ಉತ್ತಮವಾದದ್ದು ದೀಪದಾನ. ಈ ದೀಪದಾನವನ್ನು ತಿಳಿದು ಮಾಡಿದರು, ತಿಳಿಯದೆ ಮಾಡಿದರೂ ಪಾಪ ವಿಮುಕ್ತರಾಗಿ ಮೋಕ್ಷ ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದರು. ಇಲ್ಲಿಗೆ ಕಾರ್ತಿಕ ಪುರಾಣ 3ನೇ ಅಧ್ಯಾಯ ಸಂಪೂರ್ಣ. ಇವತ್ತು ಸಂಜೆ ಕಾರ್ತಿಕ ಪುರಾಣ 4ನೇ ಅಧ್ಯಾಯ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.